ಅಲ್ಲ ನೀವು ಏನಕ್ಕೆ ನೀವು ಅದು ಓದೋದು ಬಂದಿರೋದು. ಏನಕ್ಕೆ ನೀವು ಇಲ್ಲಿ ಬಂದಿರೋದು ಅಂತ? ಇದು ನಮ್ಮೂರಲ್ಲಿ ಗೌರ್ಮೆಂಟ್ ಜಾಗ ಎಲ್ಲ ಒತ್ತುವರಿ ಮಾಡಿದರೆ ಯಾವುದೇ ಜಾನುವಾರುಗಳಿಗೆ ಎಲ್ಲ ಯಾವುದೇ ರೀತಿಯಿಂದ ಮೇಸಕ್ಕೆ ಬಿಡ್ತಾ ಇಲ್ಲ. ಮತ್ತು ಕೆಲವೊಬ್ಬರು ಒತ್ತುವರಿ ಮಾಡಿ ಸ್ಕೂಲಿಗೆ ಜಾಗ ಬಿಡ್ತಾ ಇಲ್ಲ. ಮತ್ತು ಎಲ್ಲ ರೀತಿಯಿಂದ ಗೌರ್ಮೆಂಟ್ ಕಟ್ಟಡಗಳಿಗೆ ಎಷ್ಟು ವರ್ಷದಿಂದ ಈ ಥರ? ಈಗೊಂದು 10-15 ವರ್ಷದಿಂದ ಹಿಂಗೆ ಆಗಿದೆ. ಸೊ ಇಷ್ಟು ದಿನ ನೀವು ಏನು ಮಾಡಿದ್ರಿ? ಇಷ್ಟು ದಿವಸ ನಾವು ಇದು ಅವ್ರೇನೋ ಬದಲಾವಣೆ ಆಗ್ತಾರಂತ ನಾವು ಅನ್ಕೊಂಡಿದ್ವಿ ಮೇಡಮ್. ಅವ್ರೇನೋ ಬದಲಾವಣೆ ಆಗೋದು ಮೂವ್ಮೆಂಟ್ ಕಾಣ್ತಾ ಇಲ್ಲ. ಅದ್ರ ಸಲುವಾಗಿ ನಾವು ಆಲ್ರೆಡಿ 2-3 ಬಾರಿ ಕೊಟ್ಟಿದ್ದೀರಾ. ಮನವಿ ಮಾಡಿದ್ರು ಕೂಡ ಅವ್ರು ನಿರ್ಲಕ್ಷ್ಯ ವಹಿಸಿದ್ರು. ಏನು ನಿಮ್ಗೆ ರೆಸ್ಪಾಂಡ್ ಮಾಡಿಲ್ಲ. ಬದಲಿಗೆ ಏನು ಹೇಳೋರು? ಅವರು ಯಾರ DC ಆಫೀಸ್ಗೆ ಹೋಗೋರು ಬೇಕಿದ್ರೆ ನಿಮ್ಗೆ ಮೇಲ್ಮನೆಗೆ ಹೋಗೋರಿ, ನಾವು ನಮ್ಮ ಕೈಯಿಂದ ಆಗ್ತಾ ಇಲ್ಲ ಅಂತ ಹೇಳಿ. ಸರಿ, ಈಗ ಮುಂದೆ ನಿಮ್ಗೆ ಏನು ಇವ್ರ ಮೇಲೆ ವಿಶ್ವಾಸ ಇದೆನಾ? DC ಅವ್ರ ಮೇಲೆ ಇವತ್ತು ಬಂದಿದ್ದೀವಿ ಮೇಡಮ್, ವಿಶ್ವಾಸ ಬಂದಿದ್ದೀವಿ. ಈಗ ನೋಡ್ಬೇಕು, ಇಲ್ಲಾಂದ್ರೆ ಏನು ಮಾಡೋರು ನೆಕ್ಸ್ಟ್? ಎಷ್ಟೇ ಪ್ರತಿಭಟನೆ ಮಾಡಬೇಕು ಅಂದ್ರೆ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಲ್ಲ, ಪಕ್ಕ ಅಲ್ಲ? ಸೊ ಇದು ದೇವದುರ್ಗ ತಾಲೂಕಿನ ಅರಕೇರಿ, ಇವಾಗ ಅರಕೇರಿ ತಾಲೂಕಾಗಿದೆ. ಅರಕೇರಿ ತಾಲೂಕಿನ ನಮ್ಮ ಜಾಡಲ್ದಿನ್ನಿ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ. ಸೊ DC ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಸೊ ನಾವು ಹೆಚ್ಚಾಗಿ ನೋಡ್ತಾ ಇರೋದು ದೇವದುರ್ಗ ತಾಲೂಕಿನಲ್ಲಿ ಒತ್ತುವರಿ ಜಾಸ್ತಿ ಮಾಡ್ತಾ ಇದ್ದಾರೆ, ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾನು ಅಧಿಕಾರಿಗಳಿಗೆ ಗಮನಕ್ಕೆ ತರೋದೇನಂತಂದ್ರೆ, ತಮಗೆಲ್ಲ ಗಮನಕ್ಕೆ ಇದ್ರೂ ಸಹ ನೀವು ನೋಡ್ದಂಗೆ ಇರೋದು ಇದು ಬಹಳ ತಪ್ಪಾಗುತ್ತೆ. ಯಾಕಂದ್ರೆ ಸರ್ಕಾರಿ ಜಾಗಗಳು ಒತ್ತುವರಿ ಮಾಡ್ತಾ ಹೋದಾಗ ಗ್ರಾಮಗಳು ಅಭಿವೃದ್ಧಿ ಆಗೋದಿಲ್ಲ. ಸೊ ಯಾವುದೇ ಒಂದು ಬೆಳವಣಿಗೆ ಅಲ್ಲಿ ಆಗೋದಿಲ್ಲ. ಸೊ ಅದರಿಂದ ಈ ತರದ್ದು ಇದ್ದಾಗ ನೀವು ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಳ್ರಿ ಅಂತ ಹೇಳಿ ನಾನು ರೂಪಾ ಶ್ರೀನಿವಾಸ್ ನಾಯ್ಕ್ ಆಗ್ರಹಿಸ್ತೀನಿ. ಹಾಗೂ ನಮ್ಮ ದೇವದುರ್ಗ ಶಾಸಕರಾದಂತಹ ಮಾನ್ಯ ಕರೆಮ್ಮಜ್ಜಿ ನಾಯಕ್ ಅವರು ಕೂಡ ಈ ವಿಷಯವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಎಲ್ಲ ಗ್ರಾಮದಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತ ಹೇಳಿ ಅದನ್ನ ತಕ್ಷಣವೇ ಗಂಭೀರವಾಗಿ ತಗೊಂಡು ವಿಧಾನಸೌಧದಲ್ಲಿ ಈ ವಿಷಯವನ್ನು ಮಾತನಾಡಿ ಅಧಿಕಾರಿಗಳಿಗೆ ತರಾಟೆಯನ್ನು ತಗೊಂಡು ಸರ್ಕಾರಿ ಜಾಗಗಳನ್ನ ಜನಸಾಮಾನ್ಯರಿಗೆ ಉಪಯೋಗ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ರೂಪಾ ಶ್ರೀನಿವಾಸ್ ನಾಯ್ಕ್ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಓಕೆನಾ?